ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. 16ನೆಯ ಶಕ್ತಿಪೀಠ ಗಯಾ ಮಂಗಳ ಗೌರಿಕಾ. ಗಯಾ ಪೀಠ ಎಂದು ಸಹ ಇದನ್ನು ಕರೆಯಲಾಗುತ್ತದೆ. ಸರ್ವಮಂಗಳ ಶಕ್ತಿಪೀಠವು ಬಿಹಾರದ ಪವಿತ್ರ ಗಯಾ ಕ್ಷೇತ್ರದಲ್ಲಿ ನೆಲೆಗೊಂಡಿದೆ. ಗಯಾ ಹಿಂದೂಗಳ ಅತಿ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಪಿಂಡ ಪ್ರದಾನ ಮತ್ತು ತರ್ಪಣ ವಿಧಿವಿಧಾನಗಳನ್ನು ನಡೆಸಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಇಲ್ಲಿ ಗಂಗೆ ವಿಶಾಲವಾಗಿ ಹರಿಯುತ್ತಾಳೆ. ಈ ಶಕ್ತಿಪೀಠದಲ್ಲಿ ದೇವಿಯ ಸ್ತನ ಭಾಗ ಬಿದ್ದಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಈ ಪೀಠದ ಶಕ್ತಿಯನ್ನು ಸರ್ವಮಂಗಳಾದೇವಿ ಎಂದು ಕರೆಯಲಾಗುತ್ತದೆ ಮತ್ತು ಇಲ್ಲಿನ ಭೈರವನ ಸ್ವರೂಪವು ಸರ್ವಾನಂದ ಭೈರವ. ಈ ದೇವಿ ಭಕ್ತರಿಗೆ ಆರೋಗ್ಯ, ಐಶ್ವರ್ಯ, ಸಂತಾನ ಭಾಗ್ಯ ಮತ್ತು ಎಲ್ಲ ಮಂಗಳ ಕಾರ್ಯಗಳನ್ನು ಪೂರ್ಣವಾಗುವ ಹಾಗೆ ಅನುಗ್ರಹ ಮಾಡುತ್ತಾಳೆ ಎಂದು ನಂಬಲಾಗಿದೆ. ಸರ್ವಮಂಗಳಾದೇವಿಯ ಆರಾಧನೆ ಮಾಡುವುದರಿಂದ ಕುಟುಂಬದಲ್ಲಿ ಮಂಗಳಕರ ವಾತಾವರಣವಿರುತ್ತದೆ ಮತ್ತು ಪಿತೃದೋಷ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಈ ಪೀಠದಲ್ಲಿ ಪಿಂಡ ಪ್ರದಾನ, ಶ್ರಾದ್ದ ಮತ್ತು ತರ್ಪಣದ ವಿಧಿಗಳು ಪ್ರಮುಖ ಪೂಜೆಗಳಾಗಿವೆ. ಇದಲ್ಲದೆ ಭಕ್ತರು ಈ ಕ್ಷೇತ್ರದಲ್ಲಿ ನಿತ್ಯಾರ್ಚನೆ, ಹೋಮ, ಜಪ ಹಾಗೂ ವಿಶೇಷ ಶಕ್ತಿ ಉಪಾಸನೆಗಳನ್ನು ನೆರವೇರಿಸುತ್ತಾರೆ. ಗಯಾ ಕ್ಷೇತ್ರವು ಮಹಾಭಾರತ ಹಾಗೂ ರಾಮಾಯಣದ ಕಾಲದಿಂದಲೂ ಪವಿತ್ರ ಕ್ಷೇತ್ರವೆಂದೇ ಪರಿಗಣಿಸಲ್ಪಟ್ಟಿದೆ. ಇಲ್ಲಿಗೆ ಬರುವ ಭಕ್ತರು ಗಯಾ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಪಿತೃಗಳಿಗೆ ಪುಣ್ಯಲೋಕದ ಅನುಗ್ರಹ ಕೋರುತ್ತಾರೆ. ಸರ್ವಮಂಗಳಾದೇವಿ ಶಕ್ತಿಪೀಠವು ಗಯಾ ಕ್ಷೇತ್ರದ ಪರಮ ಪಾವನ ದಿವ್ಯ ಸ್ಥಳವಾಗಿದೆ ಎಂದೇ ಹೇಳಬಹುದು. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಕ್ತಿಪೀಠದೊಂದಿಗೆ ಭೇಟಿಯಾಗೋಣ.